ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ಟಿನಲ್ಲಿ ಹಣ ಮೀಸಲಿಲ್ಲ, ಕಡಿಮೆ ಬಡ್ಡಿ ದರದ ಕೃಷಿ ಸಾಲಕ್ಕೆ ಕಡಿವಾಣ, ರೈತ ಸಮೂಹ ಗಂಡಾಂತರದಲ್ಲಿ. ಯೇಸುವನ್ನು ಶಿಲುಬೆಗೇರಿಸಿದ ದಿನ, ತ್ಯಾಗ ಪೀಡನೆಯ ಸ್ಮರಣೆಯಲ್ಲಿ ಶುಭ ಶುಕ್ರವಾರ ಆಚರಣೆ, ನಾಡಿನಾದ್ಯಂತ ಶಿಲುಬೆ ಹಾದಿ ಪ್ರಯಾಣ. LBS ಕಾಲೇಜು ಘರ್ಷಣೆ, 1 ತಿಂಗಳ ಬಳಿಕ SFI ಕಾರ್ಯಕರ್ತರ ಮೇಲೆ ಹತ್ಯೆ ಯತ್ನ ಕೇಸು. ಮಧೂರು ಕ್ಷೇತ್ರದಲ್ಲಿ ವಸಂತ ವೇದ ಪಾಠಶಾಲೆ ಆರಂಭ, 2 ತಿಂಗಳು ವೇದಾಧ್ಯಯನ ದಿನಗಳು. ಸುದ್ದಿಗಳು ವಿವರವಾಗಿ. ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಿದ್ದ ಕೃಷಿ ಸಾಲಗಳಿಗೆ ಕಡಿವಾಣ, ಇದು ಕೃಷಿ ವಲಯಕ್ಕೆ ಗಂಡಾಂತರ ತಂದಿತ್ತಿದೆ. ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಸಾಲಗಳಿಗೆ ಬಡ್ಡಿ ಕಡಿತ ನೀಡಲು ಹಣ ಮೀಸಲಿರಿಸದೇ ಇರುವುದೇ ಈ ಆತಂಕಕ್ಕೆ ಕಾರಣವಾಗಿದೆ. ಅಂತೂ ಸದ್ಯವುಳ್ಳ ಸಾಲವನ್ನು ಕಡಿಮೆ ಬಡ್ಡಿಯೊಂದಿಗೆ ತಕ್ಕ ಸಮಯದಲ್ಲಿ ಮರುಪಾವತಿಸಿದ ಕೃಷಿಕರು ಹೊಸ ಸಾಲಕ್ಕಾಗಿ ಬ್ಯಾಂಕ್ಗಳನ್ನು ಸಂಪರ್ಕಿಸಿದಾಗ ಸಾಲಕ್ಕೆ ಭಾರಿ ಬಡ್ಡಿ ತಗುಲುವುದೆಂದು ಅರಿತು ಕಂಗಾಲಾಗಿದ್ದಾರೆ. ಊರ ಬಡ್ಡಿಗೆ ಕೈ ಸಾಲ ಪಡೆದು ಬ್ಯಾಂಕಿನ ಸಾಲವನ್ನು ಕ್ಲಪ್ತ ಸಮಯದಲ್ಲಿ ಮರುಪಾವತಿಸಿ ಮರಳಿ ಸಾಲಕ್ಕೆ ಅರ್ಜಿ ಸಲ್ಲಿಸುವಾಗಲಷ್ಟೇ ಈ ಗಂಡಾಂತರ ಅರಿವಾಗಿದೆ. ಇತರ ಸಾಲದ ದರದಲ್ಲೇ ಕೃಷಿ ಸಾಲ ನೀಡಲು ಸಾಧ್ಯವೆಂಬ ಉತ್ತರ ಬ್ಯಾಂಕ್ಗಳಿಂದ ಕೃಷಿಕರಿಗೆ ದೊರೆತಿದೆ. ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಸಾಲಗಳಿಗೆ ಸಬ್ಸಿಡಿ ನೀಡಲು ಹಣ ಮೀಸಲಿರಿಸುತ್ತಿರುವುದು ವಾಡಿಕೆ ಆಗಿದೆ. ಆದರೆ ಈ ಬಾರಿಯ ಮುಂಗಡ ಪತ್ರದಲ್ಲಿ ಈ ರೀತಿ ಹಣ ಮೀಸಲಿರಿಸಿಲ್ಲ. ಇದುವೇ ಸದ್ಯದ ಆತಂಕಕ್ಕೆ ಕಾರಣವಾಗಿದೆ. ಕೃಷಿ ಸಾಲಗಳಿಗೆ 9% ನಿಶ್ಚಿತ ಬಡ್ಡಿಯಾಗಿದ್ದರೂ 2% ಮುಂಗಡ ಸಬ್ಸಿಡಿ ಹಾಗೂ ಕ್ಲಪ್ತ ಸಮಯದಲ್ಲಿ ಮರುಪಾವತಿಸುವವರಿಗೆ 3% ಹೆಚ್ಚುವರಿ ಕಡಿತವನ್ನು ನೀಡಲಾಗುತ್ತಿತ್ತು. ಬಡ ಕೃಷಿಕರು ಈ ರೀತಿ ಕಡಿಮೆ ಬಡ್ಡಿಯ ಸಾಲ ಪಡೆದು ತಮ್ಮ ಕೃಷಿ ವ್ಯಾಪನೆಗೆ ಬಳಸುತ್ತಿದ್ದರು. ಕಾಸರಗೋಡು ಜಿಲ್ಲೆಯಲ್ಲಿ 4.45 ಲಕ್ಷ ಕೃಷಿಕರು ಸದ್ಯ ಕೃಷಿ ಸಾಲ ಹೊಂದಿದ್ದಾರೆ. ತ್ಯಾಗ ಪೀಡನೆಯ ಸ್ಮರಣೆಯಲ್ಲಿ ಕ್ರಿಶ್ಚಿಯನ್ ಬಾಂಧವರು ಶುಭ ಶುಕ್ರವಾರ ಆಚರಿಸಿದರು. ಕ್ರಿಶ್ಚಿಯನ್ನರ ಅತ್ಯಂತ ಪವಿತ್ರ ದಿನವಾದ ಶುಭ ಶುಕ್ರವಾರದಂದು ನಾಡಿನಾದ್ಯಂತ ಕ್ರೈಸ್ತ ದೇಗುಲಗಳಲ್ಲಿ ವಿಶೇಷ ಪ್ರಾರ್ಥನೆ, ಪೂಜಾಧಿಕಾರಿಗಳು ನೆರವೇರಿದವು. ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಮರಣಾರ್ಥ ಶುಭ ಶುಕ್ರವಾರ ಆಚರಣೆಯಾಗುತ್ತದೆ. ಆಚರಣೆಯ ಅಂಗವಾಗಿ ನಾಡಿನಲ್ಲೆಡೆ ಶಿಲುಬೆಯ ಹಾದಿ ಕಾರ್ಯಕ್ರಮ ನಡೆಯಿತು. ಶಿಲುಬೆಯನ್ನು ಹೊತ್ತು ಮೆರವಣಿಗೆಯಾಗಿ ಸಾಗುವ ಕಾರ್ಯಕ್ರಮದಲ್ಲಿ 100 ಮಂದಿ ಭಾಗವಹಿಸಿದರು. ಕಾಸರಗೋಡು ಜಿಲ್ಲೆಯ ಎಲ್ಲ ಕ್ರೈಸ್ತ ದೇಗುಲಗಳಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ, ಶಿಲುಬೆ ಹಾದಿ ನಡೆಯಿತು. ಕಾಸರಗೋಡು LBS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿದ್ದ ಘರ್ಷಣೆ ಸಂಬಂಧ SFI ಕಾರ್ಯಕರ್ತರ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಘಟನೆ ನಡೆದು 1 ತಿಂಗಳ ಬಳಿಕ SFI ಕಾರ್ಯಕರ್ತರ ವಿರುದ್ಧ ಹತ್ಯಾಯತ್ನ ಕಾಯ್ದೆ ಅನ್ವಯ ಪ್ರಕರಣ ದಾಖಲಿಸಿರುವುದು ಗಮನಾರ್ಹ. ಕಳೆದ ಮಾರ್ಚ್ 5ರಂದು ಕಾಲೇಜು ಚುನಾವಣೆ ಸಂಬಂಧ ವಿದ್ಯಾರ್ಥಿ ಸಂಘಟನೆಗಳಾದ SFI ಹಾಗೂ MSF ಮಧ್ಯೆ ಘರ್ಷಣೆ ನಡೆದಿತ್ತು. ಘರ್ಷಣೆಯಲ್ಲಿ 18ರಷ್ಟು ಮಂದಿ ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಕಾರಣದಿಂದಾಗಿ SFI ಚುನಾವಣೆಯನ್ನು ಬಹಿಷ್ಕರಿಸಿತ್ತು. ಮರುದಿನ ಕಾಲೇಜು ಪ್ರಾಂಶುಪಾಲರ ಮನೆಗೆ ಕಲ್ಲೆಸೆದ ಘಟನೆಯೂ ಉಂಟಾಗಿತ್ತು. ಅಂದು ನಡೆದ ಘರ್ಷಣೆಯಲ್ಲಿ ಗಾಯಗೊಂಡಿದ್ದ UDSF ಕಾರ್ಯಕರ್ತ ಸಬಿನ್ ನೀಡಿದ ದೂರಿನಂತೆ ವಿಜಯ್ ಮೋಹನ್, ಅರುಣ್, ಅಮಲ್ ರಾಜ್, ಸುನಿಲ್, ಅರ್ಜುನ್, ಶಾಹುಲ್, ಮುಸ್ತಫಾ, ಅಬ್ದುಲ್ ನಾಜರ್, ಮಿಥುನ್ ಎಂಬವರ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಆದೂರು ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಧೂರು ಶ್ರೀ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಬ್ರಾಹ್ಮಣ ವಟುಗಳ ವಸಂತ ವೇದ ಪಾಠ ಶಿಬಿರ ಆರಂಭವಾಯಿತು. ವರ್ಷಂಪ್ರತಿಯಂತೆ ಈ ವರ್ಷವೂ ಏಪ್ರಿಲ್ 1ರಂದು ವೇದ ಅಧ್ಯಯನ ಶಿಬಿರ ಆರಂಭವಾಗಿದ್ದು 2 ತಿಂಗಳ ಕಾಲ ಮುಂದುವರಿದು ಮೇ 30ರಂದು ಸಮಾಪ್ತಿಯಾಗಲಿದೆ. ನಾಡಿನ ನಾನಾ ಕಡೆಗಳಿಂದ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ. ಬ್ರಹ್ಮೋಪದೇಶ ಬಳಿಕ ಬ್ರಾಹ್ಮಣ ವಟುಗಳು ವೇದಾಧ್ಯಯನ ನಡೆಸಬಹುದಾಗಿದ್ದು, ಮಧೂರು ಶ್ರೀ ಕ್ಷೇತ್ರದಲ್ಲಿ ಋಗ್ವೇದ, ಯಜುರ್ವೇದ ಹಾಗೂ ಸಂಸ್ಕೃತ ಭಾಷೆಯ ತರಗತಿಗಳು ನಡೆಯುತ್ತಿವೆ.
ಶಾಲಾ ರಜಾವಧಿಯಾದ ಏಪ್ರಿಲ್ 1ರಿಂದ ಮೇ 31ರವರೆಗೆ ಪ್ರತಿ ವರ್ಷ ವೇದ ಪಠನ ನಡೆಯುತ್ತಿದೆ. ಪುಟಾಣಿಯರು ಇಲ್ಲಿ ಉಳಿದುಕೊಂಡೇ ಅಧ್ಯಯನ ಪೂರೈಸುತ್ತಾರೆ. ಪೂರ್ವಾಹ್ನ 7 ಗಂಟೆಗೆ ಗಣಪತಿ ಪ್ರಾರ್ಥನೆಯೊಂದಿಗೆ ಆರಂಭವಾಗುವ ವೇದ ಪಠಣವು ರಾತ್ರಿ 8 ಗಂಟೆವರೆಗೆ ಮುಂದುವರಿಯುತ್ತದೆ. ಕಳೆದ 45 ವರ್ಷದಿಂದ ಮಧೂರು ಕ್ಷೇತ್ರ ವಠಾರದಲ್ಲಿ ವೇದ ಪಾಠಶಾಲೆ ನಡೆಯುತ್ತಿರುವುದಾಗಿಯೂ ದೂರದ ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು ಹಾಗೂ ಕಾಸರಗೋಡು ಆಸುಪಾಸುಗಳಿಂದ ವಿದ್ಯಾರ್ಥಿಗಳು ತಲುಪುತ್ತಿರುವುದಾಗಿಯೂ ವೇದಗುರು ಗೋವಿಂದ ಜೋಯಿಷ ತಿಳಿಸಿದ್ದಾರೆ. ಸುಮಾರು 40-45 ವರ್ಷಗಳಿಂದ ಈ ನಮ್ಮ ದೇವಸ್ಥಾನದಲ್ಲಿ ವೇದ ಪಾಠಶಾಲೆ ನಡೆಯುತ್ತಾ ಉಂಟು. ಇದರಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಇದು ನಡೆಯುವಂಥದ್ದು. ಇಲ್ಲಿ ಶಾಲೆಗಳಲ್ಲಿ ಕಲಿಯುತ್ತಿರುವಂತಹ ಬ್ರಾಹ್ಮಣ ವಟುಗಳಿಗೆ, ಉಪನೀತರಾದಂತಹ ವಟುಗಳಿಗೆ ಇಲ್ಲಿ ಸಂಧ್ಯಾ ವಂದನೆ, ರುದ್ರ, ಚಮಕ, ಪುರುಷ ಸೂಕ್ತ ಮತ್ತು ಪವಮಾನ ಹಾಗೂ ಇನ್ನಿತರ ನಿತ್ಯದ ಪೂಜಾ ಕಾರ್ಯಗಳಿಗೆ ಅಗತ್ಯವಾದಂತಹ ಸೂಕ್ತಗಳನ್ನು, ಮಂತ್ರಗಳನ್ನು ಇಲ್ಲಿ ಹೇಳಿಕೊಡಲಾಗ್ತದೆ. ಈ 2 ತಿಂಗಳ ವಿದ್ಯಾಭ್ಯಾಸದ ನಂತರ ಅವರಿಗೆ ಒಂದು ಪರೀಕ್ಷೆ ಅಂತ ಇರ್ತದೆ. ಪರೀಕ್ಷೆಯಲ್ಲಿ ಕೂಡ ಕೆಲವರು ಪ್ರಥಮ ಉನ್ನತ ಶ್ರೇಣಿಯಲ್ಲಿ ಕೂಡ ಪಾಸ್ ಆಗ್ತಾರೆ. ಅಂತಹ ಉತ್ತಮವಾದ ವಿದ್ಯಾರ್ಥಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಋಗ್ವೇದ ಬಗ್ಗೆ ಶಿವಯ್ಯಮಯ್ಯ, ಕುಮಾರಮಯ್ಯ, ಯಜುರ್ವೇದ ಬಗ್ಗೆ ಗೋವಿಂದ ಜೋಯಿಷ, ಸಂಸ್ಕೃತ ಕೃಷ್ಣಮೂರ್ತಿ ತರಗತಿ ನೀಡುತ್ತಿದ್ದಾರೆ. ಕಳೆದ ಆರ್ಥಿಕ ವರ್ಷದ ಅಂತಿಮ ದಿನವಾದ ಮಾರ್ಚ್ 31ರಂದು ಸರ್ಕಾರಿ ಖಜಾನೆಯಿಂದ ಹೊರಹರಿದದ್ದು 1000 ಕೋಟಿಗಿಂತಲೂ ಅಧಿಕ ಮೊತ್ತವೆಂಬ ಅಂಶ ವರದಿಯಿಂದ ತಿಳಿದುಬಂದಿದೆ. ಮಾರ್ಚ್ 31ರ ಸಂಜೆ ತನಕದ ವರದಿ ಪ್ರಕಟಿಸಿದ್ದು ಒಟ್ಟು 1135 ಕೋಟಿ ರೂಪಾಯಿಗಳ ಬಿಲ್ಲುಗಳನ್ನು ನಗದೀಕರಿಸಲಾಗಿದೆ. ಕಳೆದ ತಿಂಗಳಿಗೆ 2014-15ನೇ ಆರ್ಥಿಕ ವರ್ಷ ಕೊನೆಗೊಂಡಿದ್ದು, ಅಂತಿಮ ದಿನವಾದ ಮಾರ್ಚ್ 31ರಂದು ಸರ್ಕಾರಿ ಖಜಾನೆಗಳಿಂದ ಬಿಲ್ಲನ್ನು ನಗದೀಕರಿಸುವ ಭರಾಟೆ ಜೋರಾಗಿತ್ತು. ಈ ಹಿನ್ನೆಲೆಯಲ್ಲಿ ಜನನಿಬಿಡತೆಯನ್ನು ತಗ್ಗಿಸಲು ಅಂದು ರಾತ್ರಿ 10 ಗಂಟೆಯವರೆಗೂ ವ್ಯವಹಾರ ನಡೆಸಲಾಗಿತ್ತು. ಪಂಚವಾರ್ಷಿಕ ಯೋಜನೆಗಳಿಗಾಗಿ ಮಂಜೂರಿಸಿರುವ ಹಣದಲ್ಲಿ 70% ಮಾತ್ರ ಕಳೆದ ಆರ್ಥಿಕ ವರ್ಷದಲ್ಲಿ ವ್ಯಯಿಸಲಾಗಿದೆ ಎಂಬ ಅಂಶ ವರದಿಯಿಂದ ತಿಳಿದುಬಂದಿದೆ. ಸ್ಥಳೀಯ ಆಡಳಿತ ಸಂಸ್ಥೆಗಳ ವಿವಿಧ ಯೋಜನೆಗಳಿಗೆ 47,000 ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರು ಮಾಡಿದ್ದರೂ 50% ಕೂಡ ವ್ಯಯಿಸಿರಲಿಲ್ಲ. ಉಳಿಕೆ ಮೊತ್ತವನ್ನು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ವಿನಿಯೋಗಿಸಲು ಸರ್ಕಾರ ಸಮಯಾವಕಾಶ ನೀಡಿದೆ. ದೇಶದ ಪರಮೋನ್ನತ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾದ ಧರ್ಮಸ್ಥಳ ಧರ್ಮಾಧಿಕಾರಿ ರಾಜರ್ಷಿ ಹೆಗ್ಗಡೆ ಅಭಿನಂದನೆಯನ್ನು ಅವಿಸ್ಮರಣೀಯಗೊಳಿಸಲು ತೀರ್ಮಾನಿಸಲಾಗಿದೆ. ಈ ತಿಂಗಳ 12ರಂದು ಮೂಡುಬಿದ್ರೆಯಲ್ಲಿ ಬೃಹತ್ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲೆಯಿಂದ 5,000 ಮಂದಿಯನ್ನು ಪಾಲ್ಗೊಳ್ಳಿಸಲು ತೀರ್ಮಾನಿಸಲಾಯಿತು. ಈ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುಂಬಳೆ ಕಚೇರಿಯಲ್ಲಿ ಜರುಗಿದ ಸಭೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಸಂಧ್ಯಾ ವಿ ಶೆಟ್ಟಿ ಕಾರ್ಯಕ್ರಮದ ಮಾಹಿತಿ ನೀಡಿದರು. ಜನಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಗೋಪಾಲ್ ಶೆಟ್ಟಿ ಅರಿಬೈಲು ಅಧ್ಯಕ್ಷತೆ ವಹಿಸಿದರು. ಟಿ ಸಂಪತ್ಕುಮಾರ್, ಯೋಗೀಶ್ ಕಡಮಣ್ಣಾಯ, ಕೋಲಾರ್ ಸತೀಶ್ ಚಂದ್ರ ಭಂಡಾರಿ, ಬಿ ಬಾಲಕೃಷ್ಣ ಗಿತ್ತಾಯ, ಗೋವಿಂದ ಭಟ್ ಬಳ್ಳಮೂಲೆ ಮೊದಲಾದವರು ಪಾಲ್ಗೊಂಡರು. ಬೇಕಲ ಹದ್ದಾದ್ ನಗರದ ಗೋಲ್ಡ್ ಹಿಲ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರುಣ್ಯ ಚಟುವಟಿಕೆಯ ಅಂಗವಾಗಿ ಮಹರ್ ಎಂಬ ಕಾರುಣ್ಯ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಳೆದ ಕೆಲ ವರ್ಷಗಳಿಂದ ವಿವಿಧ ಧರ್ಮೀಯರಾದ ಅನೇಕ ಬಡ ಜೋಡಿಗಳಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ವಿವಾಹ ಸತ್ಕಾರ್ಯ ಏರ್ಪಡಿಸಿ ಅವರನ್ನು ಸಾಂಸಾರಿಕ ಬದುಕಿಗೆ ಕರೆತಂದ ಮಹರ್ ಎಂಬ ಈ ಕೈಂಕರ್ಯ ಇದೇ ಭಾನುವಾರ ನಡೆಯಲಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಭಾನುವಾರ ಹದ್ದಾದ್ ನಗರದಲ್ಲಿ ವಿಶೇಷ ಸಜ್ಜೀಕೃತ ವೇದಿಕೆಯಲ್ಲಿ 17ರಷ್ಟು ಜೋಡಿಗಳಿಗೆ ಕಂಕಣ ಭಾಗ್ಯ ಉಂಟಾಗಲಿದೆ. ಪಾಣಕಾಡ ಮುನವರಲಿ ಶಿಹಾಬ್ ತಂಗಳ್ ಅವರು ವಿವಾಹ ಕಾರ್ಯಕ್ರಮದ ಕಾರ್ಮಿಕತ್ವ ವಹಿಸಲಿದ್ದಾರೆ. ಇದರ ಅಂಗವಾಗಿ ಪೂರ್ವಾಹ್ನ 10 ಗಂಟೆಗೆ ಜರುಗಲಿರುವ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಕ್ಷೇತ್ರಗಳ ಪ್ರಮುಖರು ಭಾಗವಹಿಸಲಿರುವರು. ಸಮಾಜ ಸೇವಕರಿಗೆ ಸನ್ಮಾನವೂ ಇರುವುದೆಂದು ತಿಳಿಸಲಾಯಿತು. ബേക്കൽ കുന്നിൽ ഹദ്ദാദ് നഗർ ഗോൾഡ് ആൻഡ് ആർട്സ് സ്പോർട്സ് ക്ലബ്ബ് നടത്തപ്പെടുന്ന ജീവകാരുണ്യ പ്രവർത്തനത്തിൻ്റെ ഭാഗമായി നടത്തുന്ന സമൂഹ വിവാഹ മജ്‌ലിസാണ് ഏപ്രിൽ 5-ാം തീയതി പാവപ്പെട്ട നിർദ്ദിതായ 17 പെൺകുട്ടികൾക്ക് വിവാഹ സൗഭാഗ്യം ഒരുക്കി കൊടുക്കുന്നത്. അതിൻ്റെ ഭാഗമായി 7 ദിവസം ഞങ്ങൾ മതപ്രഭാഷണ പരമ്പര നടത്തി. അതിൻ്റെ അവസാന ദിവസമാണ് ഇന്ന് രാത്രി. മറ്റന്നാൾ രാവിലെ 10 മണിക്കാണ് ഞങ്ങൾ സമൂഹ വിവാഹ മജ്‌ലിസ് നടക്കുന്നത്. സാംസ്കാരിക സമ്മേളനവും അതിനോടനുബന്ധിച്ച് നടത്തപ്പെടുന്നതാണ്. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಇಕ್ಬಾಲ್ ಅಬ್ದುಲ್ ಹಮೀದ್,
ಸಂಚಾಲಕ ಅಮೀರ್ ಮಸ್ತಾನ್, ಉಪಾಧ್ಯಕ್ಷ ಫಸಲ್ ಹಮೀದ್, ಅಬ್ದುಲ್ ರೆಹಮಾನ್, ಜಮ್ಶೀದ್ ರೆಹಮಾನ್, ಅಶ್ರಫ್ ಮವ್ವಲ್ ಮೊದಲಾದವರು ಭಾಗವಹಿಸಿದ್ದರು. ಮಂಗಳೂರು ಸಂತ ಆಗ್ನೆಸ್ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗ ಸ್ನಾತಕೋತ್ತರ ಪದವಿ ಉಪನ್ಯಾಸಕಿ ದಿವ್ಯಾ ಕುಂಬಳೆ ಅವರಿಗೆ ಡಾಕ್ಟರೇಟ್ ಪದವಿ. ರಸಾಯನಶಾಸ್ತ್ರ ವಿಭಾಗದಲ್ಲಿ ನ್ಯೂ ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಆಸ್ಸೆ ಫಾರ್ ಡಿಟರ್ಮಿನೇಷನ್ ಆಫ್ ಸೆಲೆಕ್ಟೆಡ್ ಡ್ರಗ್ಸ್ ಇನ್ ಪ್ಯೂರ್ ಆ್ಯಂಡ್ ಡೋಸೇಜ್ ಫಾರ್ಮ್ಸ್ ಎಂಬ ವಿಷಯದಲ್ಲಿ ಸಿದ್ಧಪಡಿಸಿ ಮಂಡಿಸಿದ ಸಂಶೋಧನಾ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿ ನೀಡಿರುತ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಬಿ ನಾರಾಯಣರವರ ಮಾರ್ಗದರ್ಶನದಲ್ಲಿ ದಿವ್ಯಾ ಅವರು PhDಗಾಗಿ ಅಧ್ಯಯನ ನಡೆಸಿದ್ದಾರೆ. ಕುಂಬಳೆಯ ಕಣಿಪುರ ಶ್ರೀ ಕ್ಷೇತ್ರ ಬಳಿಯ ದಿವಂಗತ ಕೆ ಶಂಕರ ಹಾಗೂ ನಿವೃತ್ತ ಶಿಕ್ಷಕಿ ಕುಮುದಾ ಟೀಚರ್ ದಂಪತಿಯ ಸುಪುತ್ರಿಯಾಗಿರುವ ದಿವ್ಯಾ ಕುಂಬಳೆ ಹಾಲಿ ಫ್ಯಾಮಿಲಿ ಹಾಗೂ ಕುಂಬಳೆ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿನಿ. 10ನೇ ತರಗತಿಯಿಂದ MSc ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿರುವ ಇವರು ಶಾಲಾ ಶಿಕ್ಷಣ ವೇಳೆ ನಿರಂತರ ಉಪಜಿಲ್ಲಾ ಕಲಾತಿಲಕವಾಗಿ ಆಯ್ಕೆಯಾಗಿದ್ದರು. ಶ್ರೇಷ್ಠ ನೃತ್ಯಪಟುವೂ ಆಗಿದ್ದು ಭರತನಾಟ್ಯ ಸೀನಿಯರ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗಿರುತ್ತಾರೆ. ನೃತ್ಯ ವಿದುಷಿ ಕುಂಬಳೆ ವಿದ್ಯಾಲಕ್ಷ್ಮಿ ಅವರ ಸಹೋದರಿಯಾಗಿದ್ದಾರೆ. ಸಮುದ್ರದಲ್ಲಿ ದೋಣಿ ಮಗುಚಿ 3 ಜಖಂಗೊಂಡಿದ್ದಾರೆ. ಕಾಸರಗೋಡು ಕಡಪುರ ಲೈಟ್ ಹೌಸ್ ನಿವಾಸಿಗಳಾದ ಬಾಲಕೃಷ್ಣ 50, ಹರೀಶ 40 ಹಾಗೂ ಮನೋಹರ ಗಾಯಗೊಂಡವರು. ಇವರನ್ನು ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಸ್ಥಳೀಯ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದಾಗ ಸಮುದ್ರದಲ್ಲಿ ಉಂಟಾದ ಉಬ್ಬರದಿಂದ ದೋಣಿ ಮಗುಚಿದ ಗಾಯಾಳುಗಳು ಇದೀಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಪಿಂಚಣಿದಾರರ ಕುಟುಂಬ ಸಂಗಮ ಗಮನೀಯವಾಯಿತು. ಕೇರಳ ರಾಜ್ಯ ಪಿಂಚಣಿದಾರರ ಸಂಘಟನೆಯ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ಪೂರ್ವಾಹ್ನ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಠಾರದಲ್ಲಿ ಸಂಗಮ ಜರುಗಿತು. ಪಿಂಚಣಿದಾರರು ಅನೇಕರು ഭാഗവഹിಸಿದರು. ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ PM വേലായുധൻ ഉദ്ഘാടിಸಿ മാതനാಡಿದರು. അപ്പോൾ ഇന്ത്യയുടെ ആത്മാവിന്റെ ആമുഖത്തിൽ അദ്ദേഹം കുറിച്ച ആദ്യത്തെ ശ്ലോകമാണ് സംഗച്ഛന്തും സമ്പദന്തും സംഭവനാംസി ജാനത ദേവാഭാഗം യഥാപൂർവേ സംജാനാനാമുപാസത്തെ. നമ്മൾ അനുഭവിക്കുന്നതൊക്കെ അദ്ദേഹത്തിൻ്റെ കയ്യിലുള്ള ക്യാമറ ആയാലും വീഡിയോ ആയാലും ഒക്കെ ഉൾപ്പെടെ നമ്മൾ സൃഷ്ടിച്ചതാണെങ്കിലും ദൈവത്തിൻ്റെ ഭാഗമാണ്, പഞ്ചഭൂതങ്ങളുടെ ഭാഗമാണ്. നമുക്ക് ഉപാസിക്കാനേ ഉള്ളൂ. നമുക്ക് അങ്ങനെ ഉണ്ടല്ലോ. ഇപ്പം നമ്മൾ ശീലിച്ച ഈ നരിയൊക്കെ പശുവിനെ പിടിച്ചാൽ അങ്ങ് കൊല്ലും, തിന്നും, ബാക്കി ഉപേക്ഷിക്കും. അങ്ങനെയാണ്. ಸಮಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೇಲತ್ ಚಂದ್ರಶೇಖರ್ ನಾಯರ್ ಅಧ್ಯಕ್ಷತೆ ವಹಿಸಿದರು. ಭಾರತೀಯ ರಾಜ್ಯ ಪಿಂಚಣಿದಾರ ಮಹಾಸಂಘದ ಅಖಿಲ ಭಾರತ ಅಧ್ಯಕ್ಷರಾದ CH ಸುರೇಶ್, ಕೂಡ್ಲು ಶಾಲಾ ಮುಕ್ತೇಸರ ಕೆ ಗೋಪಾಲಕೃಷ್ಣ ಶಾನ್ಭೋಗ್, ಮಧೂರ್ ಪಂಚಾಯತ್ ಅಧ್ಯಕ್ಷ ಮಾಧವ್ ಮಾಸ್ತರ್, ಸಮಿತಿ ನಾಯಕರಾದ PP ಕರುಣಾಕರನ್ ಮಾಸ್ತರ್, ಸವಿತಾ N ಜನಾರ್ದನ್, ವನಜಾಕ್ಷಿ, ಕರ್ವಜೆ ಕೇಶವ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಕುಟುಂಬ ಸದಸ್ಯರು ವಿವಿಧ ಸಾಂಸ್ಕೃತಿಕ ವಿನೋದಾವಳಿಗಳಲ್ಲಿ ಪಾಲ್ಗೊಂಡು ಹರ್ಷೋಲ್ಲಾಸಿತರಾದರು. ಅಕ್ರಮ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ವಶಪಡಿಸಿ ಚಾಲಕನನ್ನು ಬಂಧಿಸಲಾಗಿದೆ. ನೆರೆ ರಾಜ್ಯ ಬಂಟ್ವಾಳದ ಕಳ್ನಾಡು ನಿವಾಸಿ ಅಬ್ದುಲ್ ಬಶೀರ್ 35 ಬಂಧಿತ ಆರೋಪಿ. ಆನೆಕಲ್ಲಿನಿಂದ ಕಾಸರಗೋಡಿಗೆ ಹೊಯ್ಗೆ ಸಾಗಿಸುತ್ತಿದ್ದಾಗ ಹೊಸಂಗಡಿ ಬಳಿ ಸೆರೆ ಹಿಡಿಯಲಾಗಿದೆ. ಮಂಜೇಶ್ವರ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ಟಿನಲ್ಲಿ ಹಣ ಮೀಸಲಿಲ್ಲ. ಕಡಿಮೆ ಬಡ್ಡಿ ದರದ ಕೃಷಿ ಸಾಲಕ್ಕೆ ಕಡಿವಾಣ. ರೈತ ಸಮೂಹ ಗಂಡಾಂತರದಲ್ಲಿ. ಯೇಸುವನ್ನು ಶಿಲುಬೆಗೇರಿಸಿದ ದಿನ. ತ್ಯಾಗ ಪೀಡನೆಯ ಸ್ಮರಣೆಯಲ್ಲಿ ಶುಭ ಶುಕ್ರವಾರ ಆಚರಣೆ. ನಾಡಿನಾದ್ಯಂತ ಶಿಲುಬೆ ಹಾದಿ ಪ್ರಯಾಣ. LBS ಕಾಲೇಜು ಘರ್ಷಣೆ. 1 ತಿಂಗಳ ಬಳಿಕ SFI ಕಾರ್ಯಕರ್ತರ ಮೇಲೆ ಹತ್ಯೆ ಯತ್ನ ಕೇಸು. ಮಧೂರು ಕ್ಷೇತ್ರದಲ್ಲಿ ವಸಂತ ವೇದ ಪಾಠಶಾಲೆ ಆರಂಭ. 2 ತಿಂಗಳು ವೇದಾಧ್ಯಯನ ದಿನಗಳು. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.